ಹೇ ದೇವ, ಇದೇ ಸಂತೋಷಕ್ಕಾಗಿ ಜಗತ್ರಕ್ಷಕನಾದ ಪರಮಾತ್ಮನು ದ್ರಾಕ್ಷಾಯಿಣಿಯನ್ನು ಲಗ್ನ ವಿವಾಹವಾದ ಸಂತೋಷಕ್ಕಾಗಿ ಪರಮಾತ್ಮನು ಕೈಲಾಸ ಪರ್ವತದಲ್ಲಿ ಶಿವ ಸಭೆ ನಡೆಸಿದನು. ಶಿವ ಸಭೆ ನಡೆಸಿದನು. ಆ ಶಿವ ಸಭೆಗೆ ಎಲ್ಲ ದೇವಾನ್ ದೇವತೆಗಳಿಗೆ ಬರಮಾಡಿಕೊಂಡನು. ಇಂಥಪ್ಪ ಸಮಯದಲ್ಲಿ ಎಲ್ಲ ದೇವಾನ್ ದೇವತೆಗಳು ಒಂದುಗೂಡಿ ಕೈಲಾಸ ದ್ವಾರದತ್ತಿರ ಹೋದರು. ಆ ಸಮಯದಲ್ಲಿ ನವಬ್ರಹ್ಮರೊಳಮಿಗಿಲಾದ ದಕ್ಷ ಬ್ರಹ್ಮನು ಕೈಲಾಸ ದ್ವಾರಕ್ಕೆ ಹೋಗಬೇಕಲ್ಲ. ಕೈಲಾಸ ದ್ವಾರಕ್ಕೆ ಹೋಗುವ ಸಮಯದಲ್ಲಿ ಹೇ ದೇವ, ಭೂಲೋಕದಲ್ಲಿ ಆಗಲಿ ಕೈಲಾಸ ಪರ್ವತದಲ್ಲಿ ಆಗಲಿ, ಹೇ ದೇವ, ನಮ್ಮ ಸರಿ ಸಮಾನರು ಯಾರೂ ಇಲ್ಲ ಎಂದುಕೊಂಡ ಬ್ರಹ್ಮದೇವ ಅದೇನೆಂದರೆ ಇಡೀ ಜಗತ್ತಿಗೆ ಒಡೆಯನಾದ ಪರಮಾತ್ಮನೇ ನಮ್ಮ ಅಳಿಯನಾಗಿರುವನು. ಪರಮಾತ್ಮನೇ ನಮಗೆ ಅಳಿಯನಾಗಿರುವಾಗ ಇನ್ನು ನನ್ನ ಸರಿ ಸಮಾನರು ಯಾರೂ ಇಲ್ಲ ಎಂದುಕೊಂಡ ನವಬ್ರಹ್ಮರೊಳು ಮಿಗಿಲಾದ ದಕ್ಷ ಬ್ರಹ್ಮ ಇದನ್ನಂದುಕೊಂಡು ಕೈಲಾಸ ದ್ವಾರಕ್ಕೆ ಹೋಗುತ್ತಿದ್ದ. ಕೈಲಾಸ ದ್ವಾರಕ್ಕೆ ಹೋಗುವಂತ ಸಮಯದಲ್ಲಿ ಆ ದಕ್ಷನ ಬಟ್ಟಂಗಿಗಳಲ್ಲ ದಕ್ಷ ಬಂದ ಪಶುಪತಿ ಬಹುಪರಾಂ ಎಂದು ಜಯಘೋಷ ಮಾಡುತ್ತಾ ಕೈಲಾಸ ದ್ವಾರದತ್ತಿರ ಸೇರಿದರು. ಆ ಕೈಲಾಸ ದ್ವಾರ ಬಾಗಿಲಲ್ಲಿ ಶಿವ ಸಭೆ ಸೇರಿತ್ತು. ಆ ಸಭೆಗೆ ಈ ನವಬ್ರಹ್ಮರೊಳು ಮಿಗಿಲಾದ ದಕ್ಷ ಬ್ರಹ್ಮನು ಹೋದರೆ ಆ ಪರಮಾತ್ಮನು ಮಾವನು ಬಂದಿರುವನೆಂದು ಮನ್ನಿಸಲಿಲ್ಲ. ಮುಖವೆತ್ತಿ ಸಹ ನೋಡಲಿಲ್ಲ. ಬಾರಯ್ಯ ಎಂದು ಕರೆಯಲಿಲ್ಲ. ಇಂತಾಗಲೇ ಸಭೆಯೊಳಗೆ ನವಬ್ರಹ್ಮರೊಳು ಮಿಗಿಲಾದ ದಕ್ಷ ಬ್ರಹ್ಮನಿಗೆ ಹಳೆಯನಿಂದ ಆಸೆ ಅವಮಾನವಾದಂತಾಯಿತು. ಅದೇ ಸಮಯದಲ್ಲಿ ಪರಶಿವನ ಎಡತೊಡೆಯ ಮೇಲೆ ಕುಳಿತಿದ್ದ ದ್ರಾಕ್ಷಾಯಿಣಿಯು ಇದನ್ನು ಕಂಡು ಕಿಲಿಕಿಲಿ ನಕ್ಕಳು. ಆಗ ಅಂದುಕೊಂಡ ದಕ್ಷ ಬ್ರಹ್ಮ, ಹೇ ದೇವ, ಈ ಸಿರಿದುಂಬುವ ಕೊರವನಿಗೆ ಇಷ್ಟೊಂದು ಸೊಕ್ಕು ಬಂದಿರುವುದೇನೆಂದುಕೊಂಡ. ಇದನ್ನು ಏನನ್ನು ಮಾಡಬೇಕೆಂದು ಆ ಸಮಯದಲ್ಲಿ ನವಬ್ರಹ್ಮರೊಳು ಮಿಗಿಲಾದ ದಕ್ಷ ಬ್ರಹ್ಮನು ಏನೆಂದುಕೊಂಡ, ಇವನನ್ನು ಸುಡಬೇಕು. ಸಿರಿದುಂಬುವ ಕೊರವನನ್ನು ಸುಡಬೇಕು. ಇವನನ್ನು ಸುಟ್ಟರೆ ತ್ರಿಲೋಕವೇ ನಮ್ಮ ಕೈವಶ ಆಗಿಬಿಡುವುದೆಂದುಕೊಂಡು ಆ ಕೂಡಲ ಕೈಲಾಸ ದ್ವಾರದಲ್ಲಿ ನವಬ್ರಹ್ಮರೊಳು ಮಿಗಿಲಾದ ದಕ್ಷ ಬ್ರಹ್ಮನ ಕಣ್ಣುಗಳು ಉಗುಳಿದವು. ಕಿಡಿಕಿಡಿ ಕೆಂಡ. ಶಿವನನ್ನು ನಿಂದೆ ಮಾಡಿದ